ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನೋಡಿ, ನಿಮ್ಮ ಅಕೌಂಟನ್ಸಿ ಮಾಡೆಲ್ ಕ್ವಶನ್ ಪೇಪರ್ 1 ಇದರ ಸಂಪೂರ್ಣ ಉತ್ತರಗಳನ್ನು ನೋಡೋಣ. ನೋಡಿ, ಲಾಸ್ಟ್ ಟೈಮ್ ನಾನು ಅಪ್ಡೇಟ್ ಮಾಡಿದಾಗ ಏನಾಗಿತ್ತಂದರೆ ಕ್ವಶನ್ ಪೇಪರ್ ಒಂದು ಕಡೆ ಇತ್ತು, ಆನ್ಸರ್ ಒಂದು ಕಡೆ ಇತ್ತು. ಆದರೆ ಈಗ ಇದರಲ್ಲಿ ನಿಮಗೆ ತುಂಬ ಓದಲಿಕ್ಕೆ ಅನುಕೂಲ ಆಗುವ ಹಾಗೆ ಕ್ವಶನ್ ಪೇಪರ್ಸು ಕ್ವಶನ್ ಮತ್ತು ಆನ್ಸರ್ ಅದರ ಕೆಳಗಡೆನೇ ಇದೆ. ಆದ ಕಾರಣ ಇದು ನಿಮ್ಗೆ ಓದಲಿಕ್ಕೆ ತುಂಬ ಅನುಕೂಲಕರವಾಗಿದೆ. ಇಲ್ಲಿ ನೋಡಿ, ನಾನೆಲ್ಲ ಪೂರ್ತಿ ಓದೋದಿಲ್ಲ, ತೋರಿಸ್ತಾ ಹೋಗ್ತೀನಿ. ಪಾರ್ಟ್ ಎದಲ್ಲಿ ಚೂಸ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಚಾಯ್ಸಸ್ ಗಿವನ್. ಇಲ್ಲಿ ಫಸ್ಟ್ P&QR ಪಾರ್ಟ್ನರ್ಸ್, ಆನ್ಸರ್ ಏನಿದೆ ಬಿ. ಸೆಕೆಂಡ್, ಆನ್ ಡಿಸೊಲ್ಯೂಷನ್ ಆಫ್ ದ ಫರ್ಮ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ ಆರ್ ಕ್ಲೋಸ್ಡ್ ಥ್ರೂ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. The profit and reissue of forfeited shares is transferred to capital reserve account. ನೋಡಿ, ಮಿನಿಮಮ್ ಒಂದು 360 ಪಿಕ್ಸಲಲ್ಲಿ ನೀವು ಇಟ್ಕೊಂಡ್ರೆ, ನಿಮ್ಮದು ವಿಡಿಯೋ ಕ್ವಾಲಿಟಿ ಇಟ್ಕೊಂಡ್ರೆ, ಅಂದರೆ ಹೈ ವಿಡಿಯೋ ಕ್ವಾಲಿಟಿ ಇಟ್ಕೊಂಡ್ರೆ ಕ್ಲಿಯರ್ ಆಗಿ ನಿಮ್ಗೆ ಕಾಣ್ತದೆ. ಆದ ಕಾರಣ ಹೈಯರ್ ಕ್ವಾಲಿಟಿ ಸಿಲೆಕ್ಟ್ ಮಾಡ್ಕೊಳ್ಳಿ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಶೋನ್ ಅಂಡರ್ ದ ಹೆಡ್ ಫಿಕ್ಸ್ಡ್ ಅಸೆಟ್ಸ್. ಫಿಕ್ಸ್ಡ್ ಅಸೆಟ್ಸ್ನಲ್ಲಿ ಯಾವುದು ಗುಡ್ ವಿಲ್ ಅನ್ನೋದು ತೋರಿಸುತ್ತೆ. The following groups of ratios primarily measures risk, liquidity, debt and profitability. In fill in the blanks nalli nodi, the partnership deed should be properly drafted and prepared as per the provisions of the Stamp Act. The new profit sharing is used for the adjustment of continuing partners' capitals. When realization expenses are paid by the firm on dissolution, such expenses are debited to realization account. A company is an artificial person. Liquidity ratios are calculated to measure the short-term solvency of the business. ಇನ್ನು ಇಲ್ಲಿ ಮ್ಯಾಚ್ ದ ಫಾಲೋವಿಂಗ್ನಲ್ಲಿ ಎಲ್ಲ ಮ್ಯಾಚ್ ಮಾಡೇ ಕೊಟ್ಟಿದ್ದಾರೆ. ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್, ಎವರೇಜ್ ಪ್ರಾಫಿಟ್ ಮೆಥಡ್, ಎಕ್ಸಿಕ್ಯೂಟರ್ಸ್ ಅಕೌಂಟ್, ಡೆತ್ ಆಫ್ ಎ ಪಾರ್ಟ್ನರ್, ಡಿಬೆಂಚರ್ಸ್, ಅಕ್ನಾಲಜ್ಮೆಂಟ್ ಆಫ್ ಡೆಪ್ಟ್, ಹಾರಿಜಾಂಟಲ್ ಅನಲೈಸ್, ಕಂಪೇರೇಟಿವ್ ಸ್ಟೇಟ್ಮೆಂಟ್, ಇಶ್ಯೂ ಆಫ್ ಶೇರ್ಸ್, ಫೈನಾನ್ಸಿಂಗ್ ಆಕ್ಟಿವಿಟೀಸ್. ಇನ್ನು ಸ್ಟೇಟ್ ಎನಿ ಒನ್ ಫೀಚರ್ ಆಫ್ ಪಾರ್ಟ್ನರ್ಶಿಪ್, 2 or more persons, agreement, any other points. Expand DRFI, debenture redemption fund investment. Give an example for non-current assets, buildings, machinery, furniture, etc. State any one user of financial statement analysis, management, investors, lenders, etc. Dividend paid is an investing activity. True or false? It is a false. Dividend paid is not an investing activity. ಆನ್ಸರ್ ಎನಿ 3 ಕ್ವಶನ್ಸ್ ಅಂದಿದ್ದಾರೆ. ಇಲ್ಲಿ ಸ್ಟೇಟ್ ಎನಿ 2 ಡಿಫರೆನ್ಸ್ ಬಿಟ್ವೀನ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಆ್ಯಂಡ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್. ನೋಡಿ, ಇಲ್ಲಿ ಏನು ಡಿಫರೆನ್ಸ್ ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಳಿ. ಗಿವ್ ದ ಜರ್ನಲ್ ಎಂಟ್ರಿ ಟು ಕ್ಲೋಸ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ವೆನ್ ದೆರ್ ಇಸ್ ಲಾಸ್ ಅಟ್ ದ ಟೈಮ್ ಆಫ್ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್. ಯಾವ ರೀತಿ ಮಾಡಬೇಕು ನೋಡಿ, ಜರ್ನಲ್ ಎಂಟ್ರಿ. ನೇಮ್ ಎನಿ 2 ಕ್ಯಾಟಗರೀಸ್ ಆಫ್ ಶೇರ್ ಕ್ಯಾಪಿಟಲ್, ಅಥರೈಸ್ಡ್ ಕ್ಯಾಪಿಟಲ್, ಇಶ್ಯೂಡ್ ಕ್ಯಾಪಿಟಲ್. Write any 2 objectives of financial statements. ನೋಡಿ, ನೀವು ಇವೇ ಪಾಯಿಂಟೇ ಬರಿಬೇಕಂತಿಲ್ಲ, ಬೇರೆ ಪಾಯಿಂಟ್ಸು ಬರಿಬೇಕು. ಇನ್ನೇನು ಕರೆಕ್ಟ್ ಇರಬೇಕು ಪಾಯಿಂಟು. ವಾಟ್ ಈಸ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್? ನೋಡಿ, ಇದು ಇಂಪಾರ್ಟೆಂಟ್ ಪ್ರಶ್ನೆ, ಭಾಳಷ್ಟು ಸಾರಿ ಕೇಳಿದ್ದಾರೆ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಇನ್ನು ಪಾರ್ಟ್ ಸಿ, ಆನ್ಸರ್ ಎನಿ 3 ಕ್ವಶನ್ಸ್, ಈಚ್ ಕ್ವಶನ್ ಕ್ಯಾರೀಸ್ 6 ಮಾರ್ಕ್ಸ್. ನೋಡಿ, 22nd ಕ್ವಶನ್ ಮತ್ತು ಆನ್ಸರ್ ನೋಡಿ. ನೋಡಿ, ಒಂದೇ ಇದರಲ್ಲಿ ನೀವು ನೋಡ್ಬೋದು 22nd ಕ್ವಶನ್ ಮತ್ತು ಆನ್ಸರ್ಸ್. ಇನ್ನು 23rd ನೋಡಿ, 23rd ಆನ್ಸರ್ ನೋಡಿ. ನೋಡಿ, ಗೇನಿಂಗ್ ರೇಷೋ ಕೇಳಿದ್ದಾರೆ, 1:2 ಬಂದಿದೆ. 24th ನೋಡಿ, 24th ಕ್ವಶನ್. ಆಲ್ರೆಡಿ ನಿಮ್ಮ ಹತ್ರ ಕ್ವಶನ್ ಪೇಪರ್ ಇದ್ದರೆ ನಿಮ್ಗೆ ನೋಡಿರ್ತೀರ. ಸೊಲ್ಯೂಷನ್ ನೋಡಿ, ಯಾವ ರೀತಿ ವರ್ಕಿಂಗ್ ನೋಟ್ ನೋಡ್ಕೊಳ್ಳಿ. ಪರ್ಟಿಕ್ಯುಲರ್ಸ್ ಯಾವ ರೀತಿ ಬರ್ತದೆ ನೋಡಿ. 1,70,500. ಟೋಟಲ್ ಸೊಲ್ಯೂಷನ್ ನೋಡ್ಕೊಳ್ಳಿ. ಇನ್ನು 25th, ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಫಾರ್ ದ ಇಯರ್ ಎಂಡೆಡ್. ನೋಡಿ, ಪರ್ಟಿಕ್ಯುಲರ್ಸ್ ಏನು ಕೊಟ್ಟಿದ್ದಾರೆ.
ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಫಾರ್ ದ ಇಯರ್ ಎಂಡೆಡ್ ನೋಡಿ. ಪರ್ಟಿಕ್ಯುಲರ್ಸ್ ನೋಟ್ ನಂಬರ್ ನೋಡಿ 2,69,500 ಬಂದಿದೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಟೋಟಲ್ ಎಕ್ಸ್ಪೆನ್ಸಸ್ಸು 4,15,000 ಬಂದಿದೆ. ಟೋಟಲ್ ರೆವೆನ್ಯೂ 8 lakh ಇದೆ. Now from the following information calculate cash flows from financing activities. ನೋಡಿ ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್ ಫಾರ್ ದ ಇಯರ್ ಎಂಡಿಂಗ್ ನೋಡಿ ಯಾವ ರೀತಿ ತೆಗೆದುಕೊಂಡಿದ್ದಾರೆ ಅಂತ ನೋಡಿ. ನೋಡಿ ಹೈ ಪಿಕ್ಸೆಲ್ನಲ್ಲಿಟ್ಟರೆ ನಿಮಗೆ ಕಾಣುತ್ತೆ. ಮಿನಿಮಮ್ ಒಂದು 360 ಇಟ್ಟರೆ ನಿಮಗೆ ಕಾಣುತ್ತೆ. ಇನ್ನು ಪಾರ್ಟ್ ಡಿ ಅಲ್ಲಿ ನೋಡಿ ಆನ್ಸರ್ ಎನಿ 3 ಕ್ವಶನ್ಸ್ ಈಚ್ ಕ್ವಶನ್ ಕ್ಯಾರೀಸ್ 12 ಮಾರ್ಕ್ಸ್. ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ನೋಡಿ ಅದರಲ್ಲಿ ABCDE ಸಬ್ ಕ್ವಶನ್ಸ್ ಇದ್ದಾವೆ. ಏನೇನು ಪ್ರಿಪೇರ್ ಮಾಡಲಿಕ್ಕೆ ಹೇಳಿದ್ದಾರೆ? ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ ಆ್ಯಂಡ್ ನ್ಯೂ ಬ್ಯಾಲೆನ್ಸ್ ಶೀಟ್ ಆಫ್ ದ ಫರ್ಮ್ ಆ್ಯಸ್ ಆನ್ 1/4/2025. ಸೊಲ್ಯೂಷನ್ ನೋಡ್ಕೊಳ್ಳಿ. ನೋಡಿ ಯಾವ ರೀತಿ ಇದು ಮಾಡಿದ್ದಾರೆ ಅಂತ. 24,000 ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ ನೋಡಿ ಗಿರೀಶ, ಯೋಗೀಶ, ಕಲ್ಲೇಶ. ನ್ಯೂ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 1/4/2025 4,49,000 ಬಂತಿಲ್ಲಿ. ಲಯಬಿಲಿಟೀಸ್, ಅಸೆಟ್ಸ್. ಇನ್ನು ಶಂಕರ ಆ್ಯಂಡ್ ಸದಾನಂದ ಆರ್ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2. 28th ಕ್ವಶನ್ ನೋಡಿ. ಇಲ್ಲಿ ಬ್ಯಾಲೆನ್ಸ್ ಶೀಟ್ ನೋಡಿ 2,95,000 ಇದೆ. ಎಡಿಷನಲ್ ಇನ್ಫಾರ್ಮೇಷನ್ ಏನೇನು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ನೋಡಿ ಪ್ರಿಪೇರ್ ರಿಯಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ ಆ್ಯಂಡ್ ಬ್ಯಾಂಕ್ ಅಕೌಂಟ್. ನೋಡಿ ಪರ್ಟಿಕ್ಯುಲರ್ಸ್ ನೋಡ್ಕೊಳ್ಳಿ. ನೋಡಿ 3,47,000 ಬಂದಿದೆ. ಆಮೇಲೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ 95,600 ಇಲ್ಲಿ ನೋಡಿ. ಕ್ಯಾಶ್ ಅಕೌಂಟ್ 2,12,000. ಇನ್ನು 29 ರಾಮಕೃಷ್ಣ ಕಂಪನಿ ಲಿಮಿಟೆಡ್. ನೋಡಿ ಯಾವ ರೀತಿ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ರಾಮಕೃಷ್ಣ ಕಂಪನಿ ಲಿಮಿಟೆಡ್. ನೋಡಿ ಎಷ್ಟು ಪಾಯಿಂಟ್ಸ್ ಇದಾವೆ? 9 ಪಾಯಿಂಟ್ಸ್ ಇದಾವೆ ಇಲ್ಲಿ. In next 30th question, give the journal entries for issue of debentures for the following cashes in the books of HCL Company Limited. ನೋಡಿ ಇನ್ನು 31st ಕ್ವಶನ್ ನೋಡಿ. ಪ್ರಿಪೇರ್ ಕಂಪೇರೇಟಿವ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿದ್ದಾರೆ.
ನೋಡಿ, ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಆಫ್ ಯೂನಿವರ್ಸಲ್ ಕಂಪನಿ ಲಿಮಿಟೆಡ್ ಯಾವ ರೀತಿ ಇದು ಮಾಡಿದ್ದಾರೆ ಅಂತ. ಇಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್. ನೆಕ್ಸ್ಟ್ ಸೆಕೆಂಡ್ ಅಸೆಟ್ಸ್. Next question, 32nd question. From the following particulars, calculate current ratio, interest coverage ratio, fixed asset turnover ratio, working capital turnover ratio, operating profit ratio, and return on investment. The particulars ಏನೇನು ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಕರೆಂಟ್ ರೇಷಿಯೋ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಿದ್ದಾರೆ, ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ಯಾವ ರೀತಿ ಮಾಡಿದ್ದಾರೆ, ಫಿಕ್ಸ್ ಅಸೆಟ್ಸ್ ಟರ್ನ್ ಓವರ್ ರೇಷಿಯೋ, ವರ್ಕಿಂಗ್ ಕ್ಯಾಪಿಟಲ್ ಟರ್ನ್ ಓವರ್ ರೇಷಿಯೋ, ಆಪರೇಟಿಂಗ್ ಪ್ರಾಫಿಟ್ ರೇಷಿಯೋ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ನೋಡಿ ಇಲ್ಲಿವರೆಗೆ ನಾವು ಅಕೌಂಟನ್ಸಿ ಮಾಡೆಲ್ ಪೇಪರ್ 1 ಕಂಪ್ಲೀಟ್ ಸೊಲ್ಯೂಷನ್ ನೋಡಿದ್ವಿ. ಇದೇ ರೀತಿ 2 ಮತ್ತು 3ಗಳನ್ನು ಕೂಡ ನೋಡೋಣ. ಮತ್ತೆ ಭೇಟಿಯಾಗೋಣ.